ನನ್ನಮ್ಮ ನನಗೇನು ಬೇಕು ಅಂತ ತಿಳಿದು ಆ ದೇವರಿಗಿಂತ ಮೊದಲೇ ಕೊಟ್ಟವಳು. ಜಗತ್ತು ನನ್ನನ್ನು ನೋಡಿ ಆಡ್ಕೊಳ್ಳುವಾಗ ನನ್ನನ್ನು ನನ್ನಂತೆಯೇ ಇರಲು ಬಿಟ್ಟವಳು. ತಾಳ್ಮೆಯಿಂದ ತಿದ್ದಿ ತೀಡಿ ಅದೇ ಸಮಾಜದಲ್ಲಿ ನನ್ನನ್ನು ಗೆಲ್ಲಿಸಿ ಬೀಗಿದವಳು. ಎಷ್ಟೇ ಬೈದರೂ ಸಹಿಸ್ಕೊಂಡು ಇವ ಹಿಂಗೇನೆ ಅಂತ ನಕ್ಕು ಮುದ್ದು ಮಾಡಿದವಳು. ದಡ್ಡಿ ನೀನು ಅಂದ್ರೂ ಆಗಲಿ ಬಿಡು, 2 ಜಾಣ ಮಕ್ಕಳನ್ನು ಹೆತ್ತಿದ್ದೀನಲ್ಲ ಅಂತ ನಕ್ಕು ಬದುಕನ್ನು ನಮಗಾಗಿ ಸವೆಸಿದವಳು. ನನಗೆ ನಮ್ಮಮ್ಮನ ಬಗ್ಗೆ ಹೇಳೋದಕ್ಕಿಂತ ಮುಂಚೆನೇ ಅಳು ಬರುತ್ತೆ. ಯಾಕಂದರೆ ಜೊತೆಗಿರದ ಜೀವ ಎಂದಿಗಿಂತ ಜೀವಂತ ಅನ್ನೋ ಹಾಗೆ ಈ ಸಮಾಜ ಅವರನ್ನು ಮರೆತರೂ ನನ್ನೊಳಗೆ ಅವಳು ಸದಾ ನೆನಪಿನಲ್ಲಿ ಜೀವಂತಳಾಗಿದ್ದಾಳೆ. ನನ್ನಮ್ಮ. ಅವಳ ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ ರೀ. ದಯವಿಟ್ಟು ಗ್ರಾಂಟೆಡ್ ಆಗಿ ತಗೋಬೇಡಿ. ಅವಳೊಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ. ನೀವು ಕೊಡೋ ದುಡ್ಡಿಗಿಂತ ಸ್ಪೆಂಡ್ ಮಾಡೋ ಟೈಮು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅವಳಿಗೆ. ಅವಳೊಟ್ಟಿಗೆ ಎಷ್ಟೋ ರಾತ್ರಿಗಳನ್ನು ಟಿ ವಿ ನೋಡ್ದೇನೆ, ಮೊಬೈಲ್ ಸ್ಕ್ರೋಲ್ ಮಾಡ್ದೇನೆ ಖುಷಿಯಾಗಿ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಟೈಮ್ ಅನ್ನೋದು 420 ಕಣ್ರಿ. ಅದಕ್ಕೆ